ಈಗಂತ್ರ ತೊಗರಿ ಬ್ಯಾಳಿ ಭಾಳ ಕಲ್ಲು ಮಣ್ಣು ಜಗ್ಗ ಮಿಕ್ಸ್ ಮಾಡಿರ್ತಾರೆ ನೋಡು ಏನ. ಬ್ಯಾಳಿ ರೇಟ್ ಅದಾವು ಅಂತಂದು ಯಾ ನಮ್ನಿ ಮಾಡ್ತಾರೆ ಜನ. ಈಗಿನ ಕಾಲದಾಗ ಯಾರು ನಮ್ಮಂಗಲ್ಲ ನೋಡಿ. ಕಿರಾಣಿ ಅಂಗಡಿ ನಂಬ್ಕೊಂಡು ಚಲೋ ಕೊಡ್ತಾರ ಅಂತಂದು ಒಂದು ಅಂಗಡಿ ಹೋಗವೆ ನಾವು ಶಟ್ರ್ ಅಂಗಡಿಗೆ ಇಟ್ಕೊಂಬಿಟ್ಟಾವಿ. ಅವರು ಇವರೆಲ್ಲಿಗೂ ನಮ್ಮ ಬಿಟ್ರ ಗತಿ ಇಲ್ಲಲೆ ಅಂತಂದು ಎಲ್ಲ ಮಿಕ್ಸ್ ಮಾಡಿದ್ದು ಊಟ ನಮಗೆ ಹಾಕಿ ಕಳಿಸ್ತಾರೆ. ನಮ್ಮ ಮನೆ ಗಂಡು ಮಕ್ಳು ಎಲ್ಲ ತೊಗೊಂಬರ್ತಾರೆ. ಗೊತ್ತಾರ ಆಗಲಿ ಬಿಟ್ಟರ ಬಿಡಲಿ ಸುಮ್ಮನೆ ಅವ್ರು ಏನು ಹಾಕ್ಕೊಡ್ತಾರೆ ಅದನ್ನ ತೊಗೊಂಬರಲ್ಲ ಇವರು. ಏ ನಿರ್ಮಲಕ್ಕ ಯಾರ ಗಿರ್ಜಾವೇನ? ಬಾರ ಗಿರ್ಜಾ ಒಳಗೆ. ತೊಗರಿ ಬೇಳೆ ಹಾಸ್ ಮಾಡಕತ್ತಾನ ಬಾರಿ ಎದ್ದು ಬರಕ್ಕೆ ಆಗಲಿಲ್ಲ ದೌಡ್ ನನಗೆ. ಬಾರ ಗಿರ್ಜಿ ಕುಂದ್ರು. ಏನವು ನಿರ್ಮಲಕ್ಕ? ಅಯ್ಯೋ ಯವ್ವ ಮೊನ್ನೆ ನಮ್ಮ ಮನೆಯವರು ಓಟು ತರಕಾರಿ ಅದನ್ನ ತೊಗೊಂಬಂದು ಹಂಗ ರೇಷನ್ ಅನ್ನು ತೊಗೊಂಬಂದಾರ. ಇಲ್ಲೇ ಟೌನ್ಗೆ ಹೋದಾಗ ಶೆಟ್ರ್ ಅಂಗಡಿಯಾಗ ಅದನ್ನ ಕೈ ಹಿಡ್ಕೊಂಬಿಟ್ರಲ್ಲ ಶೆಟ್ರ್ ಅಂಗಡಿ ಅಂತಂದು ಅವ್ರು ಬರೋಬ್ಬರಿ ಮುಂದೆ ಹೋಗಕತ್ತಾರ. ನಮ್ಮಿಂದ ತುಳಿಯಾಕತ್ತಾರ ನೋಡು ಆಟ. ಏನಿಲ್ಲ ತೊಗರಿ ಬೇಳೆಯಾಗ ಬರೀ ಕಲ್ಲು ಮಣ್ಣು ಇಷ್ಟು ದಿವಸ ಹಂಗೆ ಹಾಕ್ತಿದ್ವಿ ಚಲೋ ಅದಾವ ಅಂತ ತೊಳೆದು. ಏನಿಲ್ಲ ನೋಡಿ ಆಸ್ ಮಾಡ್ಲಿಲ್ದಂಗೆ ಹಾಕೋಕ್ಕಾಗಲ್ಲ. ನಮ್ಮನಿ ಸಿಪ್ಪಿ ಅವು ಇವು ರೇಟ್ ಬರಲಿ ಅಂತಂದು ಆಮೇಲೆ ತೂಕ ಚಲೋದ್ನಂಗೆ ಬರಲಿ ಅಂತಂದು ಎಲ್ಲ ಹಾಕಿ ನಮಗೆ ಕಳಿಸಿರ್ತಾರೆ ನೋಡು. ನೀವೆಲ್ಲಿ ತರ್ತೀರಿ ಹೇಳು ತರಕಾರಿ ಕಾಯಿಪಲ್ಲೆ ಆಮೇಲೆ ರೇಷನ್ ಅದನ್ನ ಟೌನ್ಯಾಗ ತರ್ತೀರಿ ನೀವು? ಏನು ಇಲ್ಲೇ ತರ್ತೀರಿ? ಅಯ್ಯೋ ನಾವು ಟೌನ್ಯಾಗ ತರೋದಂದ್ರೆ ನಮ್ಮ ಮನೆಯವ್ರು ಎಲ್ಲೇ ತರ್ತಾರವ ಬೇರೆ ಕಡೆ ಯಾವ್ದು ಅಂಗಡಿ ಅಂದ್ರೆ ಅವರು ನನಗೂ ನೆನಪಿಲ್ಲ ಅಷ್ಟು ಲಕ್ಷ ಇಲ್ಲ ತೊಗೊಂಬರ್ತಾರಲ್ಲಿ. ಅಲ್ಲಿ ಭಾಳ ಚಲೋ ಕೊಡ್ತಾರೆ ನಿರ್ಮಲಕ್ಕ. ಅಂದ್ರೆ ಇದು ರೇಷನ್ ಭಾಳ ಚಲೋ ಇರ್ತದವ. ಅಂದ್ರೆ ಏನದು ಬ್ಯಾಳಿ ಬೆಲ್ಲ ಆಮೇಲೆ ಶೇಂಗಾ ಬೀಜ ಅಂತರೂ ಹಂಗೆ ತಿನ್ಲೇ ಇಡ್ಲಿ ಏನಾಗಿರ್ತಾವೆ ನೋಡಿ ಅಷ್ಟು ಚಲೋ ಇರ್ತಾವೆ. ಅದು ಯಾ ಅಂಗಡಿ ಹೇಳ್ಬಾ ನಮ್ಮ ಮನೆಯವರಿದ್ರಿಗೆ ಒಂದು ದಿವಸ ನೋಡೋಣ ಅಲ್ಲಿ ಒಂದು ತಿಂಗಳು ತರಿಸಿದ್ವಿ ಅಂದ್ರೆ ಗೊತ್ತಾಕತಿ ಹೆಂಗೆ ಬರ್ತಾವೆ ಏನು ಅನ್ನೋದು. ಯಾಕೆ ತಂದಿದ್ದೇಳು ನೋಡು. ನಾನು ನಿನ್ನ ಜೊತೆಗೆ ಮಾತಾಡ್ಕೊತ ಬಂದಿದ್ದು ಇದನ್ನು ಮಾಡಿಸ್ಬಿಟ್ಟೆ. ಅದ ಧರ್ಮಸ್ಥಳ ಸಂಘದವ ಯಾವ ವಾರ ಕಟ್ಟೋದು ರೊಕ್ಕ ಕೊಡಲೇ ಇಲ್ಲ ನೀನು. ಹೋದ ವಾರ ಕೊಡ್ತಾನೆ ತಗೋ ಗಿರ್ಜಿ ನೀ ಕೊಡು ಅಂತ ಅಂದು ಹಾಗಾಗಿ ಮತ್ತೆ ನಾನು ಹಾಕಟ್ಟಿದ್ದೆ. ಈ ವಾರನೂ ಮತ್ತೆ ನೀನು ಕೊಟ್ಟದಿಲ್ಲಲ್ಲ ಮತ್ತೆ ಹಾಗಾಗಿ ತೊಗೊಂಡು ಇಸ್ಕೊಂಡು ಹೋದ್ರೆ ಅದು ಅಂತಂದು ಬಂದೆ. ಮೇಡಮ್ ಬಂದಾಳೆ ಇವ ನಮ್ಮ ಮನೆಯಾಗ ಕುಂತಾಳ. ಹಂಗಾಗಿ ತಡಿಯವ ಮತ್ತೆ ಹೋಗಿ ಗಿರ್ಜಕ್ಕನ ಹತ್ರನೂ ಕೇಳಿ ಬರ್ತಾನೆ ನಿರ್ಮಲಕ್ಕನ ಹತ್ರನ ಅಂತಂದು ಬಂದೆ. ಅಯ್ಯೋ ನನಗೆ ನೆನಪ ಇಲ್ಲೇವ ತಡಿ ಕೊಡ್ತಾನೆ ಅಂದ ನಿಮಿಷ ತಗೊಳವ. ನಾವು ಗಂಡ್ಮಕ್ಳು ಕಾಟಕ್ಕೆ ಇದೇ ಇಟ್ಕೊಂಡಿರ್ತೇವೆ ಹಂಗಾಗಿ ದೌಡ್ ತೆಗಿಯೋದು ತಡ ಆತು. ತಗೋ ನಾನು ಬರ್ತಾನೆ ತೊಗೊಳವ ನಿರ್ಮಲಕ್ಕ. ಮನ್ಯಾಗ ನನಗೂ ಕೆಲಸ ಗೂಡದವೆ ವಾಸ ಮಾಡೋದವು ಕೆಲಸ ಮಾಡಬೇಕು ಜೋಳ ಹಾಸ್ ಮಾಡಬೇಕು ಗೋಧಿ ಹಾಸ್ ಮಾಡಬೇಕು ಓಟ್ ಒಮ್ಮೆ ಬಿಸ್ತವೆ. ಹಂಗಾಗಿ ಎಲ್ಲ ಇಟ್ಟು ಖಾಲಿ ಆಗೈತೆ ನಾವು. ನನ್ನ ಮಕ್ಕಳು ಚಪಾತಿ ಅಂತ ಬೇಕಂತವು ನನ್ನ ಗಂಡು ರೊಟ್ಟಿ ಅಂತ ಬೇಕಂತಾನೆ. ಇವಾಗ ಜೀವನ ಎದಕ್ಕೆ ಬೇಡಯವ ಗಿರ್ಜವ ಸಾಕು ಬೇಕಾಗಿ ಹೋಗ್ತೇವ. ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಮನ್ಯಾಗ ಮಾಡೋದು ಹಾಕೋದು ತಿನ್ನೋದು ಕುಂದ್ರದು ಇದು ಹಾಕತ್ ನೋಡು. ಏನು ಎಲ್ಲರ ಹೋಗೋಣ ಆಸೆ ಬೇಸರ ಅಂದ್ರೆ ಎಲ್ಲೆಲ್ಲ ಹೋಗಕ್ಕೆ ಕೊಡಂಗಿಲ್ಲ. ಹೋಗೋನು ಬಿಟ್ಟು ಅಂದ್ರೆ ಮನ್ಯಾಗ ಗಂಡ್ಮಕ್ಳು ಗತಿ ಏನವಾ ಅಂತಂದು ಅನಿಸ್ತೈತೆ. ಹಂಗಾಗಿ ನಿನಗೇನವಾ ಸಸಿ ಅದಾಳ ತಗೋ. ಅಯ್ಯಯ್ಯ ಸಸಿ ಅದಾಳ ಅದ್ರ ಮಕ ಮೂರು ಬಡಿಲಿ ಅದೇನು ಮಾಡಿ ಎಂದು ಬಿದ್ದಿದ್ದೇವ. ಬಸರು ಬಿಡಿ ಗಾಳಿ ಬಸರಾಗಿದ್ಲಂತ ಅಂತ್ಯಾಕಿ ಇನ್ನೇನು ಇಲ್ಲಿ ನೋಡಿ ಗಲೇರ ಸಾಲ ಯಾವಾಗ ಸುಟ್ಟಿ ಕೊಟ್ಟೈತಿ ಹಂಗ ತವ್ರ ಮನೆಗೆ ಹೋಗಿ ಕತ ಕುಣಿಯಾಕತ್ತಾಳ. ಯಾವಾಗ ನನ್ನ ಮಗಳು ಬರ್ತಾನೆ ಅಂದಾಳ. ಏನು ನನ್ನ ಮಗಳು ಬಂದ ಇಲ್ಲ ಯಾವ ಮನೆ ನನ್ನ ಮಗಳು ಬರಾಕಿನ ಮುಂಚೆ ನಂಗೆ ಕುಣಿತಾಳ ಕುಣ್ಕಾಲಿದ್ದಂಗೆ ಅದಾಳ. ಊರು ಹೋಗ್ತಾನೆ ನಮ್ಮ ಅವ್ನ ಮನೆಗೆ ಹೋಗ್ತಾನೆ ಅಂತ ಹಂಗೆ. ಇವಾಗ ಏನು ಕೇಳ್ತಿ ಈಗಿನ ಫಸ್ಟ್ರಿಗೆ ಒಂದಂದ್ರೆ ಹೆಚ್ಚೈತಿ ಒಂದಂದ್ರೆ ಕಮ್ಮಿ ಐತಿ ಏನು ಅನ್ನಂಗಿಲ್ಲ ನೋಡು. ಸುಮ್ಮನೆ ನೋಡ್ಕೊಂತ ಹೋಗೋದು. ಅವ್ರಿಗೆ ಏನಾರ ಅಂದ್ರೆ ಮಕ್ಕಳು ಉದ್ದಕ್ಕೆ ಬರ್ತಾರೆ ನಮ್ಮ ಕುಟಾಗ ಹೊಡೆದಾಡಕ್ಕೆ. ಹೊಡೆದಾಡ್ತಾರೆ ಬಿಡು ಈಗಿನ ಮಕ್ಳು. ಹೆಂಡ್ರಿಗೆ ಏನು ಅನ್ನಂಗಿಲ್ಲ. ಹೆಂಡ್ರಿ ಚಲೋ ಇರ್ಬೇಕು. ತಾಯಿಗೆ ತಂದಿಗೆ ಏನಾದ್ರೂ ನೆಗದು ಬಿದ್ದು ಹೋದ್ರೂ ಪರವಾಗಿಲ್ಲ ಇವ. ಹಂಗಾರೆ ಮನ್ಯಾಗ ಐತಿ ನಿನ್ನ ಸಸಿ? ಮನ್ಯಾಗ ಐತಿ ಇವ. ಎಲ್ಲೋಕೈತಿ ಮನ್ಯಾಗ ಐತಿ. ಇನ್ನೂ ಯಾವಾಗ ಹೋಗತ್ತೆ ಗೊತ್ತಿಲ್ಲ. ಮತ್ತು ಈಗ ಯಾವಾಗ ಬರ್ತಾಳ ನಿನ್ನ ಮಗಳು? ಅದಕ್ಕೆ ಪಾಪ ಆಸರ ಬ್ಯಾಸರ ಅಲ್ಲಿ ಅವ್ರ ಅತ್ತಿ ತುಸಾ ಉರ್ಸೋದಿಲ್ಲವ. ಅದಕ್ಕೆ ಪಾಪ ಸಾಕು ಬೇಕಾಗತ್ತಿ. ಕೂಲರಿಗೆ ಅಡುಗೆ ಮಾಡಿ ಕಟ್ಬೇಕು ಹೊಲ್ದಾಗ ಮನ್ಯಾಗ ಮಾಡ್ಬೇಕು. ಸಾಕು ಬೇಕಾಗೈತವ ನನ್ನ ಮಗಳು 4 ದಿವಸ ಬರಲಿ ಅಂದ್ರೆ ಇನ್ನು ಅವ್ರ ಅತ್ತಿ ಯಾವಾಗ ಕಳಿಸ್ತಾಳೆ ಏನೋ ಗೊತ್ತಿಲ್ಲ. ನಮ್ಮಂಗೆ ಇರ್ಬೇಕಲ್ವ ಎಲ್ಲರೂ ಒಕ್ಕವಿ ಅಂದ್ಬಿಟ್ಲೆ ಹೊಂಟು ನಿಂತು ಬಿಡ್ತಾರೆ ಇವರು. ಏನಾರು ಕೇಳ್ತಾರೆ ಒಂದು ಮಾತು ಹಿಂಗೆ ಹೋಗ್ಲೇ ಬಿಡ್ಲೆ ಅಂತಂದು ಅಲ್ಲೇ ಹೊಂಟು ನಿಂತಿದ್ದಾಳೆ. ಹೇಳಕ್ಕೆ ಆಗಲಿಕ್ಕಿನ ನಾನು ರಗಡ್ ಕೆಲಸದವು ಸಂಘಟನ ಕಳಿಸ್ತಾನೆ ತಡಿ ಮನ್ಯಾಗ ಕುಂದಿಸ್ ಬಂದಾನಿ ಮತ್ತೆ ಬರ್ತಾನೆ ನಾನು. ಆತು ಹೋಗುವ ನಮ್ಮ ಮನೆಗಿಂತ ಇಟ್ಟಿದ್ದ ಪಾಪ ನಿನ್ನ ಸಂಘಕ್ಕೆ ಯಾಕಿದು ಮಾಡ್ತಿದ್ದೀವಿ ಹೋಗು. ಅಲ್ಲಪ್ಪ ಮತ್ತು ಅಲ್ಲ ಇನ್ನು ರಜೆ ಎಲ್ಲೈತಿ? ಇನ್ನು ಈಗಲೂ ಸಾಲಿ ಸುಟ್ಟಿ ಕೊಟ್ಟಾಟ. ಅಲ್ಲೇ ಇನ್ನೊಂದು 4 ದಿವಸ ಇದ್ದು ಹಬ್ಬ ಗಿಬ್ಬ ಮಾಡ್ಕೊಂಡು ಐತ್ಲ ಬರ್ಬೇಕಿಲ್ಲ? ಹಬ್ಬಲ ಏನಿಲ್ಲ ಬಂದ್ಬಿಟ್ಲಲ್ಲೇ ಇಲ್ಲಿ ಬರಾಕಲ್ಲೇ ತಯಾರಾಗ್ಬಿಟ್ಲು. ಈಕಿ ಜೊತೆಗೆ ಸೋಲಕ್ಕೆ ನಮ್ಮ ಅತ್ತೆ ಬೇಕಿ. ಬಾರವಾ ಏನು ಇಲ್ಲಿ ಮಾಡಿ ಹಾಕಾರ ಗಟ್ಟಿ ಅದಾರಲ್ಲ ಏನು ಸಾಕಾಗತ್ ನೋಡುವ ಮಂದಿಗೆ ಮಾಡಿ ಹಾಕಿ ಉಣ್ಬೇಡ ತಿನ್ಬೇಡ. ನಮಗಂತ್ರ ಜೀವನ ಬ್ಯಾಸ ಬಂದೈತೆ ನೋಡಿ ಹಾಳಾಗೈತಕ. ಬರ್ಲಿಕ್ಕಿ ಸರಿ ರಜಕ್ಕೆ ಬರಲಿ ಮನೆಗೆ ಐತಕಿಗೆ ಹಬ್ಬ. ಅಲ್ಲ ಈಗ ಆಕೆ ಇಲ್ಲಿ ಬಂದ್ರೆ ನಾನು ನನ್ನ ತವ್ರ ಮನೆಗೆ ಯಾಕೆ ಹೋಗ್ಬಾರ್ದು? ಮತ್ತೆ ಆಕೆಗೆ ಹೋಗ್ಬೇಕೀಗ ಏನು ರಜೆ ಇರೋದು ಮತ್ತು ನನ್ನ ಮಕ್ಳಿಗೆ ರಜೆ ಇರಲೇನ? ತಡಿ ಅವಾಗ ಫೋನ್ ಮಾಡಿ ಹೇಳ್ತಾನೆ. ಹೌದು ನಂಬರ್. ಹಲೋ ಯವ್ವ. ಹಲೋ ಹೇಳು ನನ್ನ ಮಗಳ. ಹೇಳು ಶಾಂತ ಆರಾಮದೇನು ಬೇ? ಯವ್ವ ಇಷ್ಟು ದಿವಸ ಆರಾಮಿದ್ವಿ ಇನ್ಮೇಲೆ ಆರಾಮಿರಕ್ಕೆ ಆಗಲ್ಲ ನೋಡು. ಬದುಕು ರಗಡಿರ್ತಾವೆ ಇನ್ಮೇಲೆ. ಅಯ್ಯಯ್ಯ ಅಂಥದ್ದೇನಾತೇವ ನಿಮ್ಮ ಮನೆಗೆ ಏನು ಭಾಳ ಜನ ಐತಿ? ನೀನು ನಿಮ್ಮ ಅತ್ತಿ ಮಾವ ನಿನ್ನ ಗಂಡ ನಿನ್ನ ಮಕ್ಕಳು ಅದೇನು ಭಾಳ ಜನದ್ದವ?
ಇಷ್ಟು ದಿವ್ಸ ಇದ್ವಿ ಆರಾಮಾಗಿದ್ವಿ, ನಂದು ನನ್ನ ಗಂಡ ಮಕ್ಕಳು ನಮ್ಮ ಅತ್ತಿ ಮಾವ ಅಂತಂದು. ಇನ್ಮೇಲೆ ನಮ್ಮ ನಾದ್ನಿ ಬರಕತ್ತಾಳವ, ಊರಿಂದ ರಜಾ ಐತಲ್ಲ ಮಕ್ಕಳದು. ಈಕಿ ಒಂದು ಯುದ್ಧ ಗೆದ್ದು ಬಂದಂಗೆ ಬರ್ತಾಳ ರಜಕ್ಕೆ. ಈಕಿನ್ನ ಸ್ವಾಗತ ಮಾಡಕ್ಕೆ ನಮ್ಮ ಅತ್ತಿ. ಹೌದೇನ? ಏನು ಬಂದಾಳ ಏನು? ಇನ್ನೂ ಬಂದಿಲ್ಲವಾ ಆಕೆ? ಏನು ಬರೋಕಿನ ಮುಂಚೆನ ತಯಾರಿ ನಡೆಸಕತ್ತಾಳ ನಮ್ಮ ಅತ್ತಿ. ಮಗ ಹೇಳಕತ್ತಾಳ ಹೋಗಿ ಕರ್ಕೊಂಬಾ ಅಂತಂದು. ನಾನು ನನ್ನ ಗಂಡ ಬಿಗಿ ಮಾಡಿದಕ್ಕೆ ಇಲ್ಲಿ ತನಕ ತಡೆದ. ಮತ್ತು ಇನ್ಮೇಲೆ ಮತ್ತು ತಾಯಿ ಮಾತು ಕೇಳ್ಬೇಕಲ್ಲ. ಯಾಕೆ ಕರ್ಕೊಂಬರ್ಬಲ್ಲಿ ಅಂತಂದೆಲ್ಲ ಕೇಳತ್ತಾಗೆಲ್ಲ ಮಾಡ್ತಾಳಲ್ಲ. ಹಾಗಾಗಿ ಒಕ್ಕಾನ ಏನೋ ಯಾರಿಗೆ ಗೊತ್ತು, ಅವನೇನು ನನ್ನ ಮಾತಿನಾಗ ಕೇಳ್ಕೊತಾನೆ ಇರ್ತಾನೆ ನನ್ನ ಗಂಡ. ನಾನು ಅಯ್ಯೋ ಯಾವುದೇನ ಯಾವಾಗ ಇನ್ನೂ ಬಂದಿಲ್ಲ ಹಂಗಾರೆ ನಾಳೆ ನಾಡ್ದ್ರೆ ಬರ್ಬೋದನ? ಇವ್ವ ನಾಳೆನ ಬರ್ತಾಳೆ, ನಾಡ್ದಲ್ಲ ನಾಳೆನೇ ಹೇಳ್ಕೊಂಬಿಡ್ತಾಳೆ. ಹೇಳ್ಕೊಂಡ್ಲು ಅಂದ್ರೆ ಮುಗೀತು ನೋಡು. ಕುಂತಲ್ಲೇ ಚಹಾ, ಕುಂತಲ್ಲೇ ನಾಷ್ಟ, ಕುಂತಲ್ಲೇ ಊಟ, ಕುಂತಲ್ಲೇನೆ ಎಲ್ಲ. ಅದು ಹೇಳೋದಿದ್ರು ಅಲ್ಲೇ ಕುಂತಲ್ಲೇ ಮಾಡ್ತಿದ್ಲು. ಯಾರು ಹೊತ್ಕೊಂಡು ಕುಂದಿರ್ಸಿದ್ರು ತಪ್ಪು ನೋಡು ಅಂತ ಹಾಕಿದಾಳಾಕಿ. ವಾ ಏನು ರಗಡ್ ಕೆಲಸವ ಇವ. ಆಕಿ ಬಂದ್ಲು ಅಂದ್ರು ಬರೀ ನನಗೆ ಅದು ಬೇಕು ಅದನ್ನು ತಿಂತಾನೆ ಇದನ್ನು ತಿಂತಾನೆ ಅಂತಳವ. ಇವ ನೀ ಗಂಡನ ಮನೆಗೆ ಏನು ಕೂಳು ತಿಂದಿರ್ತಾಳೆ ಏನು, ವರ್ಷಾನುಗಟ್ಲೆ ಹಸ್ಕೊಂಡು ಬರ್ಗೆಟ್ಕೊಂಡು ಇಲ್ಲಿ ಬಂದಿರ್ತಾಳೆ, ಯಾರಿಗೆ ಗೊತ್ತು ಏನು ಮಾಡ್ಬೇಕವ. ಮತ್ತು ನೀನು ಬರ್ತೀಯೇನು? ಯವ್ವ ಅದನ್ನ ಕೇಳೋಣ ಅಂತಂದು ಹಚ್ಚಿದ್ನವ ನಾನು. ಯವ್ವ ನೀನು ನಮ್ಮ ಮನೆಯವರಿಗೆ ಹೇಳವ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಮತ್ತು ರಜಕ್ಕೆ ಕಳಿಸ್ರಿ ಮತ್ತು ಶಾಂತನು ಅಂತಂದು ಹೇಳುವ ಒಂದು ಮಾತು ಕಳಿಸ್ತಾರೆ. ಇಲ್ಲ ಅಂದ್ರೆ ಇವ್ರಿಗೆ ಮಾಡಿ ಹಾಕಿ ನಾನು ಸಾಕಾಗೋಕಂದು ನನಗೆ ಮೊದಲ ನಡಾನು ಬರಾಗತೈತಿ. ನಮ್ಮ ಅತ್ತಿ ಕಟ್ಕೊಂಡ್ರದ ನಡಾನು ಎದ್ದೈತಿ. ಈಕೆ ಬಂದ್ಲಾಂದ್ರೆ ಮುಗಿತು, ನನ್ನ ಸೊಂಟನ ಮುರಿದಿರ್ತಾಳೆ ಬೇ. ಸುಮ್ಮನೆ ನಿಮ್ಮ ಚಿಗಾವು ಬರಲಿ, ಸುಮ್ಮನೆ ಆಕೆ ಬರಲಿ, ನಿಮ್ಮ ನಾದ್ನಿ ಒಂದು 2 ದಿವಸ ಆಗಲಿ, ಆಮೇಲೆ ಮಾತಾಡ್ತಾನೆ. ಈಗ ಅಂದೆ ಅಂದ್ರೆ ಮತ್ತೆ ನೋಡು ಇನ್ನೂ ನಮ್ಮ ತಂಗಿ ಬಂದಿಲ್ಲ, ಬರೋ ತಡ ಇಲ್ಲ, ಅಲ್ಲೇ ಮಗಳನ್ನ ಕರ್ಸಾಕತ್ತಾಳ ಮತ್ತೆ ಅಂತ ಅನ್ಕೋಬಾರ್ದಲ್ಲ ನಿಮ್ಮ ಗಂಡ. ಹಂಗಾಗಿ ನಿಮಗೆ ನಾನು ಹೇಳೋದು ತಿಳಿತೈತಿಲ್ಲ. ನಾನಂತರೂ ಊರಿಗೆ ಹೋಗೋಕ್ಕೆ ನಿಮ್ಮ ತಂಗಿ ಬರ್ತಾಳೆ ಈಗ ಬರ್ತಾಳ, ನೀ ಇಲ್ಲೇ ಇರು ಅಲ್ಲೇ ಇರು ಅಂತಂದು ಹೇಳಕ್ಕೆ ಬರಬೇಡ್ರಿ ನನಗೆ. ಮತ್ತು ನಮಗೆ ಆಸರೆ ಬೇಸರ ಅನ್ನೋದು ಇರೋದಿಲ್ಲೇನು, ನಾವು ಇಲ್ಲೇ ಇರ್ಬೇಕಾ? ಮತ್ತು ಅಲ್ಲಿ ಮತ್ತು ನಾವು ತವ್ರ ಮನೆಗೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ ಇರ್ತೈತಿ. ನಾವು ಹೋಗೋಕ್ಕೆ ನೋಡ್ರಿ ಊರಿಗೆ. ಮತ್ತು ನೀನು ಹಂಗೆ ಹಿಂಗೆ ಅಂತಂದು ಏನು ಹಾಡು ಹೇಳಕ್ಕೆ ಹೋಗ್ಬೇಡ, ನಿಮ್ಮ ಮೌನಿದ್ರಿಗೆ ಹೇಳ್ಬಿಡ ಇದನ್ನೆಲ್ಲ ಆಯ್ತಾ? ಅಲ್ಲಲ್ಲಿ ನನ್ನ ತಂಗಿ ಬಂದ್ರೆ ನಿನಗೇನು ಮಾಡ್ತಾಳೆ? ಆಕಿ ಪಾಪ ಅದ್ರ ಪಾಡಿಗೆ ಅದು ಇರ್ತೈತಿ. ಯಾಕೆ ಒಂದು 4 ದಿವ್ಸ ನಿಂತು ಆಕಿ ಬಂದ ಮೇಲೆ ಒಂದು 4 ದಿವ್ಸ ನಿಂತು ಹೋದ್ರೆ ಏನಾಕತ್ತೆ ನಿನಗೆ? ನಮ್ಮವ್ವ ಫೋನ್ ಮಾಡಿದ್ಲು ನಿನ್ನೆನ. ಇನ್ನೂ ನಿಮ್ಮ ತಂಗಿ ಬರೋದು ಗೊತ್ತಿದ್ದ ಇಲ್ಲ ನನಗೆ, ಅವಾಗ ಹೇಳಿದ್ಲು. ಇಷ್ಟ ನೋಡು ಏನು, ನಿನಗೂ ಅಣ್ಣ ತಮ್ಮರು ಅದಾರ ಏನು, ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಎಣ್ಣೆ ಅರ್ಥ ಮಾಡ್ಕೋಬೇಕು. ಯಾಕೆ ನಮ್ಮ ತಂಗಿ ಏನು ಮಾಡ್ತಾಳೆ ಅದ್ರ ಪಾಡಿಗೆ ಅದು ಬರ್ತೈತಿ ಇರ್ತೈತಿ ಹೋಗತಿ. ಯಾಕೆ ನೀನಿದ್ದು ಒಂದು 4 ದಿವಸ ಹಾಕಿ ಕೂಟ ಚಂದ ಮಾತಾಡೋದು ಅಡುಗೆ ಮಾಡ್ಕೊಡೋದು ಮಾಡಿದ್ರೆ ನೀನು ನಿನ್ನ ತವ್ರ ಮನ್ಯಾಗ ಎಲ್ಲ ಸುಖ ಕಾಣ್ತಿದ್ದಿ. ಇಲ್ಲಕ್ರ ನೀನು ಒಂಟು ಪಿಚೆ ಚಾದಂಗೆ ಹಾಕಿದಿ ನೋಡು. ನೀವು ಇಂಥವೆಲ್ಲ ನನಗೆ ಹೇಳಕ್ಕೆ ಬರಬೇಡ್ರಿ, ನಾ ಹೋಗೋಕ್ಕೆ ನಾಳೆ. ಹಂಗಾರ ಮಾಡ್ಕೆ ಹೋಗು. ಹೆಂಗದಾರ ನೋಡು. ತಂಗಿ ಆದ್ರೆ ಬರ್ಬೇಕು ತವ್ರ ಮನೆಗೆ, ಏನು ತಗೋಬಾರ್ದು ತವ್ರ ಮನೆಗೆ ಇಂಥ ಜನಗಳು.